ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ಮೊದಲನೇದಾಗಿ ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನಿವತ್ತು ತೋರಿಸ್ತಕ್ಕಂಥ ಪ್ರಾಪರ್ಟಿ ರಿಚ್ ಆಗಿರ್ತಕ್ಕಂಥ ಡೂಪ್ಲೆಕ್ಸ್ ಹೌಸ್. ಆ್ಯಕ್ಚುಲಾಗಿ ನಾನಿವತ್ತು ಡೂಪ್ಲೆಕ್ಸ್ ಮನೆ ತೋರಿಸ್ತೀನಿ. ಲೊಕೇಶನ್ ಬಂದು ನಿಮಗೆ ಲಕ್ಷ್ಮೀಪುರ ಅಂತ ಹೇಳ್ಬೋದು, ನಿಯರ್ ಬೈ ವಿದ್ಯಾರಣ್ಯಪುರ. ಸೊ ನಾನು ಇವಾಗ ಪಾರ್ಕಿಂಗ್ ಸ್ಪೇಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಎಲಿವೇಶನ್ ಆಲ್ರೆಡಿ ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ವಿಶಾಲವಾದ ಪಾರ್ಕಿಂಗ್. ಆ್ಯಕ್ಚುಲಿ ನಿಮಗೆ 1000 ಸ್ಕ್ವೇರ್ ಫೀಟಲ್ಲಿ ಬಿಲ್ಡಪ್ ಆಗಿರ್ತಕ್ಕಂಥ ಮನೆ. ಆ್ಯಕ್ಚುಲಿ ತುಂಬ ರಿಚ್ ಆಗಿದೆ, ತುಂಬ ಕ್ಲಾಸ್ ಆಗಿದೆ, ತುಂಬ ಮಾಸ್ ಆಗಿದೆ. ನೋಡ್ತಾ ಇರ್ಬೋದು ನೀವು ಪಾರ್ಕಿಂಗ್ ಸ್ಪೇಸ್. ಆಲ್ಮೋಸ್ಟ್ ನಿಮಗೆ 2 ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಸೊ ಅಷ್ಟು ಪಾರ್ಕಿಂಗ್ ಸ್ಪೇಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದು ಎಲೆಕ್ಟ್ರಿಸಿಟಿ KB ಮೀಟರ್, ಆ್ಯಕ್ಚುಲಿ ಪರ್ಮನೆಂಟ್ ಮೀಟರ್ ಕೂಡ ಆ್ಯಡಪ್ ಆಗಿದೆ. ಸೊ ನೀವು ಆರಾಮ್ಸಾಗೆ ಪವರ್ ಎಲ್ಲ ಆಲ್ಮೋಸ್ಟ್ ಪರ್ಮನೆಂಟ್ ಆಗಿದೆ ಅಂತ ಹೇಳ್ಬೋದು. ಎಸ್, ನಾನು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೆ ಒಂದು 1 BHK ಮನೆ ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಆ ಮನೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಬೋರ್ವೆಲ್ ಅಂತಲೇ ಹೇಳ್ಬೋದು. ಎಸ್, ನಾನು ನಿಮಗೆ ಸೆಟ್ ಬ್ಯಾಕನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ 2 ಫೀಟ್ ಸೆಟ್ ಬ್ಯಾಕನ್ನು ಕೂಡ ಬಿಟ್ಟಿದ್ದಾರೆ. ಈ ಕಡೆ ನಿಮಗೆ ಎಂಟ್ರಿ ರೋಡಲ್ಲಿ ನಿಮಗೆ ಆಲ್ಮೋಸ್ಟ್ 3 ಫೀಟ್ ಸೆಟ್ ಬ್ಯಾಕ್ ಕೂಡ ಇದೆ. ಇದು ನಿಮಗೆ 1 BHK ಗ್ರೌಂಡ್ ಫ್ಲೋರಲ್ಲಿ ರೆಂಟಲ್ ಪರ್ಪಸ್ಗೆ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥ ಮನೆ. ಆ್ಯಕ್ಚುಲಾಗಿ ಇದು ಕೂಡ ಕಂಪ್ಲೀಟ್ ಎಲಿವೇಷನು, TV ಕ್ಯಾಬಿನೆಟ್, ವುಡ್ ವರ್ಕು, ಗ್ರನೈಟ್ ಫ್ಲೋರಿಂಗು ಎಲ್ಲವನ್ನು ಕೂಡ ಮಾಡಿದರೆ. ನಿಮಗೆ ಒಂದು ವಾಶ್ರೂಮ್ ಕೂಡ ಇದೆ, ಒಂದಷ್ಟು ಕಿಚನ್ ಕೂಡ ಸ್ಪೀಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಒಂದು ನಿಮಗೆ ಬೆಡ್ರೂಮ್ ಕೂಡ ಇದೆ ಅಂತಲೇ ಹೇಳ್ಬೋದು. ಬೆಡ್ರೂಮಲ್ಲಿ ಕಂಪ್ಲೀಟ್ ವುಡ್ ವರ್ಕನ್ನು ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ ಈ ಮನೆಗೆ ನಿಮಗೆ 8,000 ರೂಪಾಯಿ ರೆಂಟನ್ನು ಕೂಡ ಬರುತ್ತೆ. ಇದು ಬಂದು ನಿಮಗೆ ವೆಸ್ಟ್ ಫೇಸ್ ಸೈಟ್ ಅಂತಲೇ ಹೇಳ್ಬೋದು, ನಿಮಗೆ ನಾರ್ತ್ ವೆಸ್ಟ್ ಡೋರ್ ಅಂತಲೇ ಹೇಳ್ಬೋದು. ಟೋಟಲ್ ನಿಮಗೆ ಬಿಲ್ಟಪ್ ಏರಿಯಾ 1000 ಸ್ಕ್ವೇರ್ ಫೀಟ್ ಬರುತ್ತೆ. ಆ್ಯಕ್ಚುಲಾಗಿ 3 BHK ಡೂಪ್ಲೆಕ್ಸ್ ಮನೆ ಅಂತ ಹೇಳ್ಬೋದು. ಎಸ್, ನಾನು ನಿಮಗೆ ಡೂಪ್ಲೆಕ್ಸ್ ಮನೆ ತೋರಿಸೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಗ್ಯಾಸ್ ಸಿಲಿಂಡರ್ನ ಪ್ರಾವಿಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಸ್ಟೇರ್ಕೇಸ್ ಕೆಳಗಡೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಮತ್ತೊಮ್ಮೆ ನಿಮಗೆ ಪಾರ್ಕಿಂಗ್ ಸ್ಪೇಸನ್ನು ವ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಸಂಪ್ ಕೂಡ ಕೊಟ್ಟಿದ್ದಾರೆ ನಿಮಗೆ ನೋಡಿ, ಸಾಕಷ್ಟು ವಿಶಾಲವಾದ ಪಾರ್ಕಿಂಗ್ ಸ್ಪೇಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ನಿಮಗೆ ಎಂಟ್ರೆನ್ಸ್ ಆ್ಯಕ್ಚುಲಿ ಸುಮಾರು ಒಂದು 27 ಸ್ಟೇರ್ಕೇಸನ್ನು ಕೂಡ ಕೊಟ್ಟಿದ್ದಾರೆ. ಸ್ಟೇರ್ಕೇಸ್ ವಿಡ್ತ್ ಕೂಡ ತುಂಬ ಸಿಕ್ಕಾಪಟ್ಟೆ ಇದೆ. ನಿಮಗೆ ಆಲ್ಮೋಸ್ಟ್ ನಿಮಗೆ 4.5 ಫೀಟ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಗ್ರಾನೈಟ್ ಆಂಟಿಸ್ಕಿಡ್ ಇಂದ ಡಿಸೈನ್ ಮಾಡಿದ್ದಾರೆ. ರೈಟ್ ಸೈಡ್ಗೆ ನಿಮಗೆ ವೆಟ್ರಿಫೈಡ್ ಸೆರಾಮಿಕ್ ಟೈಲ್ಸ್ನ ಡಿಸೈನ್ ಮಾಡಿದ್ದಾರೆ. ಮತ್ತು ಟೀಕ್ ಫ್ರೇಮ್ ಕೂಡ ವಿಂಡೋ ನೀವು ಗಮನಿಸ್ಬೋದು. ತುಂಬ ರಿಚ್ ಆಗಿ ಮಾಡಿದ್ದಾರೆ, ಕ್ಲಾಸ್ ಆಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ಎಸ್, ನಿಮಗೆ ನಂದಿ ಬಾಗಿಲು ಅಂತ ಹೇಳ್ಬೋದು. ಮೇಲೆ ಫಾಲ್ ಸೀಲಿಂಗ್ ಕೂಡ ನಿಮ್ಗೆ ಗಮನಿಸ್ಬೋದು. ಆಲ್ಮೋಸ್ಟ್ ನಿಮಗೆ 3 ಫೀಟ್ ನಿಮಗೆ ಎಂಟ್ರೆನ್ಸ್ ಜಾಗ ಕೂಡ ಇದೆ. ಸೊ ಇದೇ ನಿಮಗೆ ಎಂಟ್ರೆನ್ಸು, ಟೀಕ್ ಫ್ರೇಮು ಮತ್ತು ಟೀಕ್ ಡೋರ್ ಅಂತ ಹೇಳ್ಬೋದು. ಲಕ್ಸುರಿಯಸ್ ಆಗಿರ್ತಕ್ಕಂಥ ಎಂಟ್ರಿ ಕೂಡ ನೀವು ನೋಡ್ಬೋದು. ನಂದಿ ಬಾಗಿಲು ನೋಡಿ, ಎಷ್ಟು ವಿಶಾಲವಾದ ಹಾಲು, ಲಕ್ಸುರಿಯಸ್ ಆಗಿಂಥ POP ಕೂಡ ನೀವು ಗಮನಿಸ್ಬೋದು. ಇದು ನಿಮಗೆ ವಿದ್ಯಾರಣ್ಯಪುರ ನಿಯರ್ ಬೈ ಲಕ್ಷ್ಮೀಪುರ ಅಂತ ಹೇಳ್ಬೋದು. ಆ ಲೊಕೇಶನಲ್ಲಿ ಬರ್ತದೆ. ತುಂಬ ಲಕ್ಸುರಿ ಇರ್ತಕ್ಕಂಥ ಡೂಪ್ಲೆಕ್ಸ್ ಮನೆ. ನೀವೇನಾದರೂ ಡೂಪ್ಲೆಕ್ಸ್ ಮನೆ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡ್ಬೋದು ಸ್ನೇಹಿತರೆ. ನೋಡಿ, ನಾನು ನಿಮಗೆ ಲಿವಿಂಗ್ ಸ್ಪೇಸನ್ನು ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ ಎಂಟ್ರಿ ರೋಡಿಂದ ಬಂದೆ. ಇಲ್ಲಿ ವಿಶಾಲವಾದ ವಿಂಡೋ ಕೂಡ ಇದೆ ನಿಮಗೆ ಎಂಟ್ರೆನ್ಸಲ್ಲಿ. ಆಲ್ಮೋಸ್ಟ್ ನಿಮಗೆ 6x6 ವಿಂಡೋ ಸೈಜ್ ಅಂತ ಹೇಳ್ಬೋದು. 2 ವಿಂಡೋ ಕೊಟ್ಟಿದ್ದಾರೆ. ಮತ್ತು ಒಂದು ಬಾಲ್ಕನ್ನೇ ಕೂಡ ಇದೆ. ನಿಮಗೆ ರೋಡ್ ಸೈಡ್ ಬಾಲ್ಕನ್ನೇ ಕೂಡ ಇದೆ. ಅಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ ನಿಮಗೆ ರೈಟ್ ಸೈಡು ಲೆಫ್ಟ್ ಸೈಡ್ ಅಂದರೆ ಟೋಟಲ್ ನಿಮಗೆ 6 ಫೀಟ್ ಏನು ಮೈನ್ ಡೋರನ್ನು ಕೂಡ ಕೊಟ್ಟಿದ್ದಾರೆ. ಬಾಲ್ಕನಿ ಕೂಡ ನೋಡಿ, ಹೊರಗಡೆಯಿಂದ ಬಾಲ್ಕನಿ, ರೋಡ್ ಸೈಡ್ಗೆ ಇದೆ ಆ್ಯಕ್ಚುಲಿ ಬಾಲ್ಕನಿ. ಸೊ ಇದು ನಿಮಗೆ ಲೊಕೇಶನ್ ಬಂದು ಲಕ್ಷ್ಮೀಪುರ ನಿಯರ್ ಬೈ ವಿದ್ಯಾರಣ್ಯಪುರ ಅಂತ ಹೇಳ್ಬೋದು. ವಿದ್ಯಾರಣ್ಯಪುರ ಲಾಸ್ಟ್ ಬಸ್ ಸ್ಟಾಪ್ಗೆ ಆಲ್ಮೋಸ್ಟ್ ನಿಮಗೆ ಒಂದು 4 ಕಿಲೋಮೀಟರ್ ದೂರ ಆಗ್ಬೋದು. ಸೊ BBMP ಬಿ ಖಾತಾ, ಈ ಖಾತಾ, ಎಲೆಕ್ಟ್ರಾನಿಕ್ ಖಾತಾ ಕೂಡ ಆಗುತ್ತೆ. ನಿಮಗೆ ರಿಜಿಸ್ಟ್ರೇಷನ್ ಕ್ಲಿಯರ್ ಟೈಟಲ್ ಇರ್ತಕ್ಕಂಥ ಪ್ರಾಪರ್ಟಿ. ನಾನು ಇವಾಗ ಎಂಟ್ರೆನ್ಸ್ ಡೋರನ್ನು ಫೋಕಸ್ ಮಾಡ್ತಾ ಇದ್ದೀನಿ. ನಿಮಗೆ ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ ಬರ್ಮಾ ಬಾರ್ಡ್ರಿಂದ ಮಾಡಿರ್ತಕ್ಕಂಥ ಟೀಕ್ ಡೋರ್ ಎಂಟ್ರೆನ್ಸ್ ಡೋರು. ಸೊ ಕಿಚನ್ನ ಇಂಟೀರಿಯರ್ ಕೂಡ ನೀವು ಗಮನಿಸ್ಬೋದು. ತುಂಬ ಕ್ಲಾಸಾಗಿ ಮಾಸಾಗಿ ಮಾಡಿದ್ದಾರೆ. ಸೊ ವೆಸ್ಟ್ ಫೇಸ್ ಸೈಟು, ನಾರ್ತ್ ಫೇಸ್ ಎಂಟ್ರಿ. ಸೊ ನಿಮಗೆ ಬ್ಯಾಕ್ ಸೈಡ್ ಕಿಚನ್ ವ್ಯೂವನ್ನು ತೋರಿಸ್ತಾ ಇದ್ದೀನಿ, ಮತ್ತು ಪೂಜಾ ರೂಮ್ ತೋರಿಸ್ತಾ ಇದ್ದೀನಿ, ಡೈನಿಂಗ್ ಹಾಲನ್ನು ತೋರಿಸ್ತಾ ಇದ್ದೀನಿ. ಎಸ್, ಇದು ನಿಮಗೆ ದೇವ ಮೂಲೆಯಲ್ಲಿ ನಿಮಗೆ ಪೂಜಾ ರೂಮನ್ನು ಕೂಡ ಇಟ್ಟಿದ್ದಾರೆ. ಸೊ ಪೂಜಾ ರೂಮ್ ಕೂಡ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಸೊ ಕಂಪ್ಲೀಟ್ಲಿ ನಿಮಗೆ ಟೀಕ್ ಫ್ರೇಮ್ ಮತ್ತು ಟೀಕ್ ಡೋರ್ ಕೂಡ ಬರುತ್ತೆ. ಇದು ನಿಮಗೆ ಡೈನಿಂಗ್ ಹಾಲ್ ಅಂತಲೇ ಹೇಳ್ಬೋದು. ಸೊ ಡೈನಿಂಗ್ ಹಾಲಿಂದ ಮುಂದೆ ಹೋದರೆ ಒಂದು ಹ್ಯಾಂಡ್ ವಾಶ್ಗೆ ಸ್ಪೇಸನ್ನು ಕೊಟ್ಟಿದ್ದಾರೆ. ಸೊ ಹ್ಯಾಂಡ್ ವಾಶ್ ಕೂಡ ಇದು. ಸೊ ಇವಾಗ ಕಿಚನ್ ಎಂಟ್ರಿ. ಸೊ ಕಿಚನ್ ನೋಡಿ, ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ವುಡ್ ವರ್ಕು, ಕ್ವಾಲಿಟಿ ವರ್ಕ್ ಅಂತ ಹೇಳ್ಬೋದು. ನಿಮಗೆ ಕಂಪ್ಲೀಟ್ ನಿಮಗೆ ವಾರ್ಡ್ರೋಬ್ಸ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಒಳ್ಳೆ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಮತ್ತು ಸಾಕಷ್ಟು ಸ್ಪೇಸ್ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮಗೆ 3 ಫೀಟ್ವರೆಗೂ ನಿಮಗೆ ಯುಟಿಲಿಟಿ ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಕ್ಲಾಡಿಂಗು, ಸೆಕ್ಯೂರಿಟಿ ಗ್ರಿಲ್ಸ್ ಕೂಡ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡಿ, ನಿಮಗೆ 2.5 ಫೀಟ್ಸ್ ಎಂಟ್ರಿ ನಿಮಗೆ ಡೋರ್ ಕೂಡ ಕೊಟ್ಟಿದ್ದಾರೆ. ಕ್ಲಾಡಿಂಗ್ ನಿಮಗೆ ಸೆರಾಮಿಕ್ ಕ್ಲಾಡಿಂಗಿಂದ ಡಿಸೈನನ್ನು ಮಾಡಿದ್ದಾರೆ. ಸಾಕಷ್ಟು ಸ್ಪೇಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ನಾನು ನಿಮಗೆ ಯುಟಿಲಿಟಿಯಿಂದ ಒಳಗಡೆ ಹೋದರೆ ಕಿಚನ್ ಎಂಟ್ರಿ ಈ ಥರ ಕಾಣಿಸ್ತಾ ಇದೆ. ಮತ್ತೊಮ್ಮೆ ನಿಮಗೆ ಡೈನಿಂಗ್ ಹಾಲನ್ನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಲಿವಿಂಗ್ ರೂಮ್ ಮಾತ್ರ ನೋಡಿ, ಎಷ್ಟು ದೊಡ್ಡದಾಗಿದೆ. 1000 ಸ್ಕ್ವೇರ್ ಫೀಟಲ್ಲಿ ಸೊ ಕಟ್ಟಿರ್ತಕ್ಕಂಥ ಮನೆ ಇದೆ. ಆ್ಯಕ್ಚುಲಿ ಡೂಪ್ಲೆಕ್ಸ್ ಮನೆ ನೋಡಿ. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮನ್ನು ಕೂಡ ನೋಡ್ತಾ ಇರ್ಬೋದು.
ಒಂದು ವಾಶ್ರೂಮ್ ಕೂಡ ಇದೆ. ವಾಶ್ರೂಮಲ್ಲಿ ಆ್ಯಕ್ಚುಲಿ ಕತ್ಲೆ ಇದೆ, ಸೊ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನು. ಸೊ ಇದು ನಿಮಗೆ ಒಂದು ಬೆಡ್ರೂಮ್ ಕೂಡ, ರೂಮ್ ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವಾರ್ಡ್ರೋಬ್ ಇದೆ. ವಾರ್ಡ್ರೋಬ್ ಕಲರ್ ಕಾಂಬಿನೇಷನ್ ಇರ್ಬೋದು, ಕ್ವಾಲಿಟಿ ವರ್ಕ್ ಇರ್ಬೋದು, ಮತ್ತು ಗ್ರಾನೈಟ್ ಚೂಸಿಂಗ್ ಕಲರ್ ಇರ್ಬೋದು, ಮತ್ತು ಕೂರಿಸಿರೋ ವರ್ಕ್ ಇರ್ಬೋದು. ತುಂಬ ಗ್ರ್ಯಾಂಡಾಗಿದೆ ಸರ್, ತುಂಬ ರಿಚ್ನೆಸ್ ಇದೆ, ತುಂಬ ಗ್ರ್ಯಾಂಡಾಗಿದೆ. ಆ್ಯಕ್ಚುಲಿ ನೋಡಿ, ಇದು ನಿಮಗೆ ಸ್ಟೋರೇಜ್ ಮಾಡಿರ್ತಕ್ಕಂಥ ಮೆಟ್ಲಿಕ್ ಕೆಳಗಡೆ ಸ್ಪೇಸ್ ಇದೆ. ಅಲ್ಲಿ ನಿಮಗೆ UPS ಸ್ಪೇಸ್ ಅಂತ ನೀವು ಸ್ಟೋರೇಜ್ ಮಾಡ್ಬೋದು. ಇಲ್ಲ ಏನಾದರೂ ನಿಮಗೆ ಆಲ್ಮೋಸ್ಟ್ ನಿಮಗೆ ಸ್ಟೋರೇಜ್ ಇದೆ, ತುಂಬ ಸಿಕ್ಕಾಪಟ್ಟಿದೆ. UPS ಆದರೂ ಹಾಕ್ಕೋಬೋದು, ಇಲ್ಲ ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ನಾನು ಇವಾಗ ನಿಮಗೆ ರೈಟ್ ಸೈಡಿಂದ ನೀವು ಮೆಟ್ಲುಗಳು ಹತ್ಕೊಂಡು ಹೋದರೆ ಮೇಲ್ಗಡೆ 2 BHK ಸ್ಪೇಷಿಯಸ್ ಆಗಿರ್ತಕ್ಕಂಥ ಒಂದು ಲಿವಿಂಗ್ ರೂಮು ಮತ್ತು 2 ರೂಮ್ ಕೂಡ ಇದೆ, ಬೆಡ್ರೂಮ್ಗಳು. ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಿಮಗೆ ಇಲ್ಲಿ ಸಾಕಷ್ಟು ಲಿವಿಂಗ್ ರೂಮ್ ಇದೆ. ಇಲ್ಲೂ ಕೂಡ ನಿಮಗೆ TV ಕ್ಯಾಬಿನೆಟ್ ಇದೆ, ಫಾಲ್ ಸೀಲಿಂಗ್ ಇದೆ. ತುಂಬ ರಿಚ್ ಆಗಿದೆ ಸರ್, ಗ್ರ್ಯಾಂಡ್ ಆಗಿದೆ, ಲಕ್ಸುರಿಯಸ್ ಆಗಿದೆ. ನೀವೇನಾದರೂ ಡೂಪ್ಲೆಕ್ಸ್ ಮನೆ ಖರೀದಿ ಮಾಡಬೇಕು ಬ್ಯಾಂಗ್ಳೂರಲ್ಲಿ ಅಂತಂದರೆ ಡೆಫಿನೆಟಾಗಿ ಈ ಮನೆಯನ್ನು ನೀವು ವಿಸಿಟ್ ಮಾಡ್ಬೋದು. ಇದು ನಿಯರ್ ಬೈ ಶಿವರಾಮ್ ಕಾರ್ ಅಂತ BD ಲೇಔಟ್ಗೆ ತುಂಬ ಹತ್ತಿರ ಇದೆ. ಸೊ ಒಳ್ಳೆ ಗ್ರೋತ್ ಏರಿಯಾ ಅಂತಲೇ ಹೇಳ್ಬೋದು. ನಿಮಗೆ ಸಾಕಷ್ಟು ನಿಮಗೆ BBMP ಲಿಮಿಟ್ಸ್ ಇರ್ತಕ್ಕಂಥ ಏರಿಯಾ ಅಂತ ಹೇಳ್ಬೋದು. ನೋಡಿ, ವಿಶಾಲವಾದ ಮಾಸ್ಟರ್ ಬೆಡ್ರೂಮ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಮಾಸ್ಟರ್ ಬೆಡ್ರೂಮ್ ಕೂಡ ನಿಮಗೆ ರಿಚ್ ಆಗಿ, ಕ್ಲಾಸ್ ಆಗಿ, ವುಡ್ ವರ್ಕ್ ಇರ್ಬೋದು, ಗ್ರಾನೈಟ್ ಫ್ಲೋರಿಂಗ್ ಇರ್ಬೋದು, ಫಾಲ್ ಸೀಲಿಂಗ್ ಇರ್ಬೋದು. ಸೊ ಪ್ರತಿಯೊಂದು ಕೂಡ ಮಾಡಿದ್ದಾರೆ ನಿಮಗೆ, ಅಷ್ಟು ತುಂಬ ರಿಚ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ನಿಮಗೆ ಒಂದು ಯುಟಿಲಿಟಿ ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ, ನಿಮಗೆ ಗಮನಿಸ್ತಾ ಹೋಗ್ಬೋದು ನೋಡಿ. ಇಲ್ಲಿ ನಿಮಗೆ ವಾಕಿನ್ ವಾರ್ಡ್ರೋಬ್ ಅಂತ ಹೇಳ್ತಾರೆ. ಬಾತ್ರೂಮ್ ಪ್ಲಸ್ ನಿಮಗೆ ವುಡ್ ವರ್ಕ್ ಎರಡೂ ಒಟ್ಟಿಗೆ ಇದೆ. ಅಲ್ಲಿ ಸ್ವಲ್ಪ ಕತ್ಲೆ ಇದೆ, ಬಟ್ ಅದು ನಿಮ್ಗೆ ತೋರಿಸ್ತೀನಿ. ವಾಕಿನ್ ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ಸೊ ಇದು ನಿಮಗೆ ಎಕ್ಸ್ಟ್ರಾ ಇನ್ನೊಂದು ಬಾಲ್ಕನಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಾಲ್ಕನಿ ರೋಡ್ ಸೈಡ್ಗೆ ಇದೆ. ಆ್ಯಕ್ಚುಲಾಗಿ ನೀವು ನೋಡ್ಬೋದು ನೋಡಿ, ಬಾಲ್ಕನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ರೋಡ್ ಸೈಡ್ಗೆ ಇದೆ. ಆ್ಯಕ್ಚುಲಾಗಿ 30 ಫೀಟ್ ರೋಡ್ ಇದೆ ಅಂತ ಹೇಳ್ಬೋದು ಎಂಟ್ರೆನ್ಸಲ್ಲಿ. ಸೊ 30 ಫೀಟ್ ರೋಡ್ ಇದೆ, ಸಾಕಷ್ಟು ನಿಮಗೆ ಸ್ಪೇಸ್ ಕೂಡ ಇದೆ ಅಂತ ಹೇಳ್ಬೋದು ವೆಹಿಕಲ್ಸ್ ಎಲ್ಲ ಓಡಾಡಲಿಕ್ಕೆ. ಸೊ ಪೂರ್ತಿ ಕ್ಲಾಡಿಂಗ್ ನಿಮಗೆ ಕಂಪ್ಲೀಟು ನಿಮಗೆ ಬಾಲ್ಕನಿ ಕ್ಲಾಡಿಂಗಿಂದ ಡಿಸೈನ್ ಮಾಡಿದ್ರೆ ಸಾಯಂಕಾಲ ಈವ್ನಿಂಗ್ ಟೈಮ್ ನೀವು ಕಾಫಿಗೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ, ರೀಡಿಂಗ್ ಸ್ಪೇಸನ್ನು ನೀವು ಯೂಸ್ ಮಾಡ್ಕೋಬೋದು. ತುಂಬ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು. ಸೊ ಅಲ್ಲೂ ಕೂಡ ನಿಮಗೆ ಟೀಕ್ ಫ್ರೇಮನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿಂದ ನಿಮಗೆ ವ್ಯೂ ಯಾವ ಥರ ಕಾಣುತ್ತೆ ನೋಡಿ. ನಿಮಗೆ ಟೋಟಲ್ ಕಂಪ್ಲೀಟ್ ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬ ರಿಚ್ ಆಗಿದೆ ಸರ್. ಇದು ಲಿವಿಂಗ್ ರೂಮ್ ನಿಮಗೆ. ಸೊ ಫಸ್ಟ್ ಫ್ಲೋರಲ್ಲಿ ಲಿವಿಂಗ್ ರೂಮ್ ಕೂಡ ಇದೆ, ಮತ್ತು ದೊಡ್ಡದಾಗಿರ್ತಕ್ಕಂಥ 2 ಬೆಡ್ರೂಮನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಇನ್ನೊಂದು ಬೆಡ್ರೂಮ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ವಿಶಾಲವಾದ ವೆಂಟಿಲೇಷನ್, ವಿಶಾಲವಾದ ವಿಂಡೋ ಇದೆ ನಿಮಗೆ. ಸೊ ಇಲ್ಲೂ ಕೂಡ ವಾರ್ಡ್ರೋಬು, ಫಾಲ್ ಸೀಲಿಂಗು ತುಂಬ ರಿಚ್ ಆಗಿದೆ. ಬ್ಲ್ಯಾಕ್ ಆ್ಯಂಡ್ ನಿಮಗೆ ಚಾಕ್ಲೇಟ್ ಕಲರ್ ವಾರ್ಡ್ರೋಬ್ ಅಂತ ಹೇಳ್ಬೋದು, ಆ್ಯಂಡ್ ವೈಟ್ ಕಲರ್ ಮಿಕ್ಸ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಕೂಡ ಅಷ್ಟೇ ತುಂಬ ಸಿಂಪಲ್ಗೆ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಸೊ ಇಲ್ಲೂ ಕೂಡ ನಿಮಗೆ ಬಾತ್ರೂಮಲ್ಲಿ ಮತ್ತು ವಾಕಿನ್ ವಾರ್ಡ್ರೂಮ್ಸು ಮತ್ತು ಅಟ್ಯಾಚ್ಡ್ ಬಾತ್ರೂಮ್ 2 ಒಟ್ಟಿಗೆ ಇದೆ. ತುಂಬ ರಿಚ್ ಆಗಿದೆ ಆ್ಯಕ್ಚುಲಿ. ಇಲ್ಲೂ ಕೂಡ ನಿಮಗೆ ಚಾಕ್ಲೇಟ್ ಕಲರ್ ಮಿಕ್ಸ್ ವಿತ್ ವೈಟ್ ಕಲರ್ನ ಮಾಡಿದ್ದಾರೆ. 10 ಫೀಟ್ವರೆಗೂ ನಿಮಗೆ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮಗೆ 6x8 ಇದೆ ಅಂದ್ಕೊಳ್ತೀನಿ ಬಾತ್ರೂಮ್ ಸೈಜು. ತುಂಬ ವಿಶಾಲವಾದ ಸ್ಪೇಷಿಯಸ್ ಆದ ಬಾತ್ರೂಮ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಸರ್, ಲಕ್ಸುರಿಯಸ್ ಆಗಿರ್ತಕ್ಕಂಥ ಮನೆ, ಡೂಪ್ಲೆಕ್ಸ್ ಮನೆ, 1000 ಸ್ಕ್ವೇರ್ ಫೀಟಲ್ಲಿ ಬಿಲ್ಡಪ್ ಆಗಿರ್ತಕ್ಕಂಥ ಮನೆ. ಆ್ಯಕ್ಚುಲಿ 3 BHK ಇರ್ತಕ್ಕಂಥ ಮನೆ. ಸೊ ನೀವೇನಾದರೂ 3 BHK ಮನೆ, ಡೂಪ್ಲೆಕ್ಸ್ ಮನೆ, ರಿಚ್ ಆಗಿರ್ತಕ್ಕಂಥ ಮನೆ ನೀವು ನೋಡಬೇಕು ಅಂತಂದರೆ ಡೆಫಿನೆಟಾಗಿ ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಮತ್ತೊಮ್ಮೆ ಲೊಕೇಶನ್ ಹೇಳ್ತಾ ಇದ್ದೀನಿ, ಇದು ಟುವರ್ಡ್ಸ್ ನಿಮಗೆ ಲಕ್ಷ್ಮೀಪುರ ಅಬ್ಬಿಗೆರೆ ಹೋಗ್ತಕ್ಕಂಥ ರೋಡಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ. ಆ್ಯಕ್ಚುಲಿಗೆ BBMP B ಖಾತಾ, ಈ ಖಾತಾ ಕೂಡ ಆಗುತ್ತೆ. ನಾನು ನಿಮಗೆ ಟೆರೆಸ್ ಮೇಲೆ ಬರ್ತಾ ಇದ್ದೀನಿ. ಟೆರೆಸ್ ಮೇಲೆ ಬರ್ತಾ ಲೆಫ್ಟ್ ಸೈಡ್ಗೆ ಹೋದರೆ ನಿಮಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಇದು ವಾಷಿಂಗ್ ಮಿಷಿನ್ ಪಾಯಿಂಟು. ನಿಮಗೆ ಮೇಲ್ಗಡೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಬೋದು. ವಾಶ್ ಮಾಡಿ ಟೆರೆಸ್ಗೆ ಎಂಟ್ರಿ ಆಗಿಬಿಟ್ಟು ನಿಮ್ಮ ಬಟ್ಟೆಗಳನ್ನ ಹಾಸ್ಕೊಳ್ಳಿಕ್ಕೆ ಸ್ಪೇಸನ್ನು ಕೊಟ್ಟಿದ್ದಾರೆ. ನಾನು ನಿಮಗೆ ಟೆರೆಸ್ ಮೇಲೆ ಬರ್ತಾ ಇದ್ದೀನಿ ನೋಡಿ. ಸೊ ಪೂರ್ತಿ ಟೆರೆಸ್ ಇದು. ಸೊ ಲೆಫ್ಟಿಗೆ ಹೋದರೆ ನೀವು ಕಂಪ್ಲೀಟ್ ನಿಮಗೆ ಎಲಿವೇಶನ್ ಎಂಡ್ ಆಗುತ್ತೆ ನಿಮಗೆ. ಸೊ ಇದು ಕಂಪ್ಲೀಟ್ ಟೆರೆಸ್ ಅಂತ ಹೇಳ್ಬೋದು. ಮೇಲ್ಗಡೆ ನಿಮಗೆ ಈ ಥರ ಇದೆ ನೋಡಿ, ಈ ಥರ ತೋರಿಸ್ತಾ ಇದ್ದೀನಿ. ನಿಮಗೆ ವಾಪಸ್ ಬಂದು ಮತ್ತು ಎದುರುಗಡೆ ರೋಡು, ಮತ್ತು ಬ್ಯಾಕ್ ಸೈಡ್ಗೆ ಹೋದರೆ ಇದು ಕಂಪ್ಲೀಟ್ಲಿ ಟೆರೆಸ್. ನಿಮಗೆ ಟೋಟಲ್ ನಿಮಗೆ ಒಂದು 30x32 ಒಂದೊಂದು ಸೈಜ್ಗೆ ಒಂದೊಂದು ಮೆಜರ್ಮೆಂಟ್ ಇದೆ ಆ್ಯಕ್ಚುಲಾಗಿ. ಸೊ ಈ ಮೆಜರ್ಮೆಂಟಲ್ಲಿ ಟೋಟಲ್ 1000 ಸ್ಕ್ವೇರ್ ಫೀಟ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಬಟ್ಟೆ ತೊಳಿಲಿಕ್ಕೆ ಒಂದು ಜಾಗವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಗ್ರ್ಯಾಂಡಾಗಿದೆ, ರಿಚ್ ಆಗಿದೆ ಸರ್ ಮನೆ. ಸೊ ನೀವೇನಾದರೂ ಈ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಂದ್ರೆ ಪ್ರೈಸ್ ಹೇಳ್ಬಿಡ್ತೀನಿ, 1.25 ಕೋಟಿ ಸರ್. ನೆಗೋಷಿಯಬಲ್ ಇದೆ. 1,50,00,000 ನೆಗೋಷಿಯಬಲ್ ಇದೆ. ದಯವಿಟ್ಟು ನಮ್ಮ ಮನೆಗೆ ಕಾಲ್ ಮಾಡಿ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ಫುಲ್ಲಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ. ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಗುಡ್ ನೈಟ್.